ಸಿನಿಮಾದ ಆರಂಭದಲ್ಲಿ ನಮ್ಮ ಹೀರೋಯಿನ್ ತನ್ನ ಬಾಯ್ ಫ್ರೆಂಡ್ ನ ರೂಮ್ ಅಲ್ಲಿ ಇರೋದಾಗಿ ನಮಗೆ ತೋರಿಸ್ತಾರೆ. ರಾತ್ರಿ ಪಾರ್ಟಿ ಅಟೆಂಡ್ ಮಾಡಿ ಕುಡಿದು ಟೈಟ್ ಆದ ಕಾರಣ ನಮ್ಮ ಹೀರೋ ಅವಳನ್ನ ತನ್ನ ರೂಮ್ ಗೆ ಕರೆದುಕೊಂಡು ಬಂದಿರ್ತಾನೆ. ಬಾಯ್ಸ್ ಹಾಸ್ಟೆಲ್ ಆದ ಕಾರಣ ಅವಳಲ್ಲಿಂದ ಬೇಗ ತನ್ನ ರೂಮ್ ಗೆ ಹೋಗುವಾಗ ಗ್ಲೋಬಲ್ ವಾರ್ನಿಂಗ್ ಗೋಸ್ಕರ ಒಂದು ಲೇಡಿ ಅವಳತ್ರ ಸೈನ್ ನ ಹಾಕಿಸ್ತಾರೆ. ಹಾಗೆ ಅವಳಲ್ಲಿಂದ ಹೋಗುವಾಗ ನೀರು ಲೀಕ್ ಆಗುತ್ತೆ. ಅದಲ್ಲದೆ ಅದೇ ಜಾಗದಲ್ಲಿ ಸ್ವಲ್ಪ ಹುಡುಗರು ಮಾತಾಡ್ತಾ ಇರ್ತಾರೆ. ಅದ್ರಲ್ಲೊಬ್ಬ ತಲೆ ಸುತ್ತಿ ಕೆಳಗೆ ಬೀಳೋದನ್ನ ನಮ್ಮ ಹೀರೋಯಿನ್ ನೋಟಿಸ್ ಮಾಡಿರ್ತಾಳೆ. ಅದಲ್ಲದೆ ಕೆಂಪು ಬಣ್ಣದ ಕಾರಿಂದ ಅಲಾರ್ಮ್ ಹೊಡಿತಿರುತ್ತೆ. ಹಾಗೆ ಬೇಗ ಹೋಗುವಾಗ ಅವಳ ಫ್ರೆಂಡ್ ಆದಂತಹ ಟಾಮ್ ಜೊತೆ ಮಾತಾಡಿ ಬೇಗ ತನ್ನ ಹಾಸ್ಟೆಲ್ಗೆ ಹೋಗ್ತಾಳೆ. ಹಾಗೆ ಸೀನಿಯರ್ ನ ಜೊತೆ ಮಾತಾಡಿ ತನ್ನ ರೂಮ್ ಗೆ ಹೋದಾಗ ಅವಳ ರೂಮ್ಮೇಟ್ಸ್ ಹ್ಯಾಪಿ ಬರ್ಡೇ ಅಂತ ಒಂದು ಸಣ್ಣ ಕಪ್ ಕೇಕ್ ನ ಪ್ರೀತಿಯಿಂದ ಕೊಟ್ಟಾಗ ನಮ್ಮ ಹೀರೋಯಿನ್ ಅದನ್ನ ಡಸ್ಟ್ಬಿನ್ ಗೆ ಹಾಕ್ತಾಳೆ. ನಮ್ಮ ಹೀರೋಯಿನ್ ಗೆ ಕೊಬ್ಬು ಜಾಸ್ತಿ ಇರುತ್ತೆ. ಯಾರ ಮಾತು ಅಷ್ಟು ಬೇಗ ಕೇಳೋದಿಲ್ಲ, ಕೇರ್ ಮಾಡೋದಿಲ್ಲ. ತನ್ನ ಲೈಫ್ ನ ಬಿಂದಾಸಾಗಿ ಸಾಗಿಸ್ತಾಳೆ. ತನಗೆ ಇಷ್ಟ ಬಂದ ಹಾಗೆ ತಾನಿರಬೇಕೆಂಬ ಒಂದು ಹಠ ಅವಳಿಗಿರುತ್ತೆ. ಹಾಗೆ ಬರ್ಡೇ ಸೆಲೆಬ್ರೇಷನ್ ಆದ ನಂತರ ಫ್ರೆಂಡ್ಸ್ ಅವಳಿಗೋಸ್ಕರ ರಾತ್ರಿ ಪಾರ್ಟಿನ ಸೆಟ್ ಮಾಡಿ ನಮ್ಮ ಹೀರೋಯಿನ್ ಇನ್ವೈಟ್ ಮಾಡಿದ ಕಾರಣ ನಮ್ಮ ಹೀರೋಯಿನ್ ಬರ್ಡೇ ಪಾರ್ಟಿಗೆ ರೆಡಿ ಆಗಿ ಒಂದು ಟನಲ್ ಒಳಗಡೆಯಿಂದ ಹೋಗುವಾಗ ಅಲ್ಲೊಂದು ಸಣ್ಣ ಡಾಲ್ ಇರುತ್ತೆ. ಅವಳದನ್ನ ನೋಡಿ ನಿಂತಿರುವಾಗ ಹ್ಯಾಪಿ ಬರ್ಡೇ ಟು ಯು ಅಂತ ಮ್ಯೂಸಿಕ್ ಪ್ಲೇ ಆಗುತ್ತೆ. ಹಾಗೆ ಬೇಗ ಸುತ್ತಮುತ್ತ ಯಾರಾದ್ರೂ ಇದ್ದಾರಾ ಅಂತ ಹುಡುಕುವಾಗ ಅಲ್ಲಿ ಯಾರಿರೋದಿಲ್ಲ. ಹಾಗೆ ಬೇಗ ಪುನಃ ಆ ಡಾಲ್ ನ ನೋಡುವಾಗ ಅಲ್ಲೊಬ್ಬ ವ್ಯಕ್ತಿ ಮಾಸ್ಕ್ ನ ಧರಿಸಿ ನಿಂತಿರ್ತಾನೆ. ನೋಡೋದಕ್ಕೆ ಸ್ವಲ್ಪ ವಿಚಿತ್ರವಾಗಿರ್ತಾನೆ. ತನ್ನ ಫ್ರೆಂಡ್ಸ್ ಪ್ರ್ಯಾಂಕ್ ಮಾಡ್ತಿರಬಹುದು ಅಂತ ನನಗೆ ಭಯ ಆಗಿತ್ತು ಗೊತ್ತಾ. ಸರಿ, ಈಗ ಆ ಮಾಸ್ಕ್ ನ ಬಿಚ್ಚು ಅಂದಾಗ ಆ ವ್ಯಕ್ತಿ ಅವಳ ಹೇಳಿದ್ದನ್ನ ಕೇರ್ ಮಾಡದೆ ಅಲ್ಲೇ ಸುಮ್ಮನೆ ನಿಂತಿರ್ತಾನೆ. ಆ ವ್ಯಕ್ತಿ ಹಾಗೆ ನಿಂತಿರೋದನ್ನ ನೋಡಿ ಬೇಗ ಪೊಲೀಸ್ಗೆ ಫೋನ್ ಮಾಡುವಷ್ಟರಲ್ಲಿ ಆ ವ್ಯಕ್ತಿ ಅಲ್ಲಿಂದ ಓಡಿ ಹೋಗ್ತಾನೆ. ನಂತರ ಅವಳಲ್ಲಿಂದ ಮುಂದೆ ಹೋಗುವಾಗ ಆ ವ್ಯಕ್ತಿ ನಮ್ಮ ಹೀರೋಯಿನ್ ಕೊಂದಾಗ್ತಾನೆ. ಹಾಗೆ ಸೀನ್ ಕಟ್ ಆಗಿ ನಮ್ಮ ಹೀರೋಯಿನ್ ನಿದ್ರೆಯಿಂದ ಎದ್ದೇಳ್ತಾಳೆ. ಕಣ್ಣು ಬಿಟ್ಟಾಗ ಅವಳಿಗೆ ಶಾಕ್ ಆಗುತ್ತೆ. ನೆನ್ನೆ ತನ್ನ ಲೈಫ್ ಅಲ್ಲಿ ಆಗಿದ್ದೆ ಇವತ್ತು ಆಗುತ್ತೆ. ನೆನ್ನೆ ತನ್ನ ಬಾಯ್ ಫ್ರೆಂಡ್ ನ ರೂಮ್ ಅಲ್ಲಿ ಇರ್ತಾಳಲ್ವಾ, ಅದೇ ತರ ಇವತ್ತು ಕಣ್ಣು ಬಿಟ್ಟಾಗ ಅವಳ ಬಾಯ್ ಫ್ರೆಂಡ್ ನ ರೂಮ್ ಅಲ್ಲಿ ಇರ್ತಾಳೆ. ಇದೆಲ್ಲ ಕನಸಾಗಿರಬಹುದು ಅಂತ ರೂಮ್ ಇಂದ ಹೊರಗೆ ಹೋಗುವಾಗ ನೆನ್ನೆ ನಡೆದಂತಹ ಕಾರ್ಯಗಳು ರಿಪೀಟ್ ಆಗುತ್ತೆ. ಯಾವುದೇ ಚೇಂಜಸ್ ಇರೋದಿಲ್ಲ. ಹಾಗೆ ತನ್ನ ರೂಮ್ ಗೆ ಹೋದಾಗ ಅವಳ ಫ್ರೆಂಡ್ ಕಪ್ ಕೇಕ್ ನ ಕೊಟ್ಟಾಗ ಅವಳದನ್ನ ಈ ಸಲ ಡಸ್ಟ್ಬಿನ್ ಗೆ ಹಾಕದೆ ಬೇಗ ಅದನ್ನ ಟೇಬಲ್ ಅಲ್ಲಿ ಇಡ್ತಾಳೆ. ನಂತರ ನೆನ್ನೆ ನಡೆದಂತಹ ಕಾರ್ಯಗಳು ರಿಪೀಟ್ ಆಗುತ್ತೆ. ಹಾಗೆ ರಾತ್ರಿ ಪಾರ್ಟಿಗೆ ಹೋಗಬೇಕಲ್ವಾ, ಆದ್ರೆ ಈ ಸಲ ನಮ್ಮ ಹೀರೋಯಿನ್ ಬೇರೆ ದಾರಿ ಮುಖಾಂತರ ಪಾರ್ಟಿಗೆ ಬಂದು ಸೇರ್ತಾಳೆ. ಹಾಗೆ ಪಾರ್ಟಿ ಎಂಜಾಯ್ ಮಾಡುವಾಗ ಸಡನ್ ಆಗಿ ಆ ಸೈಕೋ ಕಿಲ್ಲರ್ ನಮ್ಮ ಹೀರೋಯಿನ್ ನ ಕೊಂದಾಗ್ತಾನೆ. ಹಾಗೆ ಪುನಃ ಕಂಡು ಬಿಟ್ಟಾಗ ಅವಳು ಅದೇ ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಇರ್ತಾಳೆ. ಇದು ಕನಸಲ್ಲ, ರಿಯಲ್ ಅಂತ ನಮ್ಮ ಹೀರೋಯಿನ್ ಗೆ ಅರಿವಾಗುತ್ತೆ. ಹಾಗೆ ತನ್ನ ಲೈಫ್ ಅಲ್ಲಿ ನಡೆದಂತಹ ಆ ಕಾರ್ಯ ಬಾಯ್ ಫ್ರೆಂಡ್ ನ ಜೊತೆ ಹೇಳುವಾಗ ಪಾಪ ಬಾಯ್ ಫ್ರೆಂಡ್ ಗೆ ಅವಳು ಹೇಳ್ತಿರೋದು ಅರ್ಥ ಆಗೋದಿಲ್ಲ. ಹಾಗೆ ತನ್ನ ಫ್ರೆಂಡ್ಸ್ ಪ್ರ್ಯಾಂಕ್ ಮಾಡ್ತಿರಬಹುದು ಅಂತ ಫ್ರೆಂಡ್ಸ್ ನ ಒಬ್ಬೊಬ್ಬರಾಗಿ ವಾಚ್ ಮಾಡುವಾಗ ಪುನಃ ಆ ಕಿಲ್ಲರ್ ಅವಳನ್ನ ಕೊಂದಾಗ್ತಾನೆ. ಹಾಗೆ ಪುನಃ ಎದ್ದು ತನ್ನ ಫ್ರೆಂಡ್ಸ್ ನ ವಾಚ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಹೀಗೆ ರಿಪೀಟ್ ಆಗ್ತಾ ಇರುತ್ತೆ. ಪ್ರತಿ ಸಲ ನಮ್ಮ ಹೀರೋಯಿನ್ ಸತ್ತು ಹೋಗ್ತಾಳೆ. ಯಾವುದೇ ಕ್ಲೂ ಸಿಗೋದಿಲ್ಲ. ಹೀಗೆ ರಿಪೀಟ್ ಆಗೋದ್ರಿಂದ ಪಾಪ ತುಂಬಾ ಸುಸ್ತಾಗ್ತಾಳೆ. ಇಲ್ಲಿದ್ರೆ ತಾನೇ ಆ ಕಿಲ್ಲರ್ ತನ್ನ ಕೊಲ್ಲೋದು. ಅದರಿಂದ ಬೇರೆ ಊರಿಗೆ ಹೋಗೋಣ ಅಂತ ತನ್ನ ಕಾರನ್ನ ತೆಗೆದು ಸ್ಪೀಡ್ ಆಗಿ ಹೋಗುವಾಗ ಆ ಕಿಲ್ಲರ್ ಅವಳ ಹಿಂದೆ ಬರೋದನ್ನ ನೋಡಿ ನನ್ನ ಕತೆ ಮುಗೀತು ಅಂತ ಸ್ಪೀಡ್ ಆಗಿ ಹೋದ ಕಾರಣ ಅವಳನ್ನ ಟ್ರಾಫಿಕ್ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಖುಷಿಯಿಂದ ಪೊಲೀಸರ ಜೊತೆ ಹೋಗುವಾಗ ಆ ಸೈಕೋ ಪೊಲೀಸರನ್ನ ಹೊಡೆದಾಕಿ ಪುನಃ ನಮ್ಮ ಹೀರೋಯಿನ್ ನ ಕೊಂದಾಗ್ತಾನೆ. ಪುನಃ ತನ್ನ ಬಾಯ್ ಫ್ರೆಂಡ್ ನ ರೂಮ್ ಇಂದ ಹೊರಗೆ ಹೋಗ್ತಾಳೆ. ಎಷ್ಟೇ ಟ್ರೈ ಮಾಡಿದ್ರು ಆ ಸೈಕೋ ತನ್ನ ಖಂಡಿತ ಕೊಂದಾಗ್ತಾನೆ. ಇರುವಷ್ಟು ದಿನ ಖುಷಿ ಆಗಿರಬೇಕು ಅಂತ ಲೈಫ್ ನ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ತನ್ನ ಬಾಯ್ ಫ್ರೆಂಡ್ ನ ಜೊತೆ ಊಟ ಮಾಡುವಾಗ ನ್ಯೂಸ್ ಅಲ್ಲಿ ಆ ಕೊಲೆಗಾರನ ಬಗ್ಗೆ ಹೇಳ್ತಾ ಇರ್ತಾರೆ. ಆ ಕಿಲ್ಲರ್ ಟೋಟಲ್ ಆಗಿ 6 ಹುಡುಗಿಯರನ್ನ ಕೊಂದಿರ್ತಾರೆ. ಆ ವ್ಯಕ್ತಿನ ನೋಡಿದಾಗ ಇವನೇ ತನ್ನ ಕೊಲ್ಲೋದಕ್ಕೆ ಬಂದಿರಬಹುದು ಅಂತ ಆ ಕಿಲ್ಲರ್ ಇರುವಂತಹ ಹಾಸ್ಪಿಟಲ್ ಗೆ ನಮ್ಮ ಹೀರೋಯಿನ್ ಹೋಗಿ ನೋಡುವಾಗ ಆ ಕಿಲ್ಲರ್ ಅಲ್ಲಿರ್ತಾನೆ. ಹಾಗೆ ಮಾಸ್ಕ್ ನ ಬಿಚ್ಚಿದಾಗ ನ್ಯೂಸ್ ಅಲ್ಲಿ ಕಂಡಂತಹ ಅದೇ ವ್ಯಕ್ತಿ ಆಗಿರ್ತಾನೆ. ಆ ವ್ಯಕ್ತಿನ ನೋಡಿದಾಗ ನನ್ನ ಕೊಲ್ಲೋದಕ್ಕೆ ಇವನೇ ಬಂದಿದ್ದು ಅಂತ ಶಾಕ್ ಆಗಿ ನಿಂತಿರುವಾಗ ಆ ವ್ಯಕ್ತಿ ನಮ್ಮ ಹೀರೋಯಿನ್ ನ ಕೊಲ್ಲೋದಕ್ಕೆ ಮುಂದೆ ಹೋಗುವಾಗ ಅವಳ ಬಾಯ್ ಫ್ರೆಂಡ್ ಆ ಸ್ಪಾಟ್ ಗೆ ಬಂದು ಆ ವ್ಯಕ್ತಿನ ತಡೆದ ಕಾರಣ ಆ ಸೈಕೋ ಬಾಯ್ ಫ್ರೆಂಡ್ ನ ಕೊಂದಾಗ್ತಾನೆ. ಅದನ್ನ ನೋಡಿ ಪಾಪ ಜೋರಾಗಿ ಕಿರುಚಿ ಅಳ್ತಾಳೆ. ಆ ಸೈಕೋ ಕಿಲ್ಲರ್ ನ ಕೊಂದ್ರೆ ಮಾತ್ರ ಈ ಟೈಮ್ ಲೂಪ್ ಎಂಡ್ ಆಗೋದು ಅಂತ ಅವಳಿಗೆ ಗೊತ್ತಾದ ಕಾರಣ ಪಾಪ ಹೆದರಿ ಓಡಿ ಬಂದು ಸ್ವಯಂ ಆತ್ಮಹತ್ಯೆ ಮಾಡಿ ಸತ್ತು ಹೋಗ್ತಾಳೆ. ಹಾಗೆ ಪುನಃ ಬೆಳಿಗ್ಗೆ ಎದ್ದೇಳ್ತಾಳೆ. ಈಗ ಅವಳಿಗೆ ಕಿಲ್ಲರ್ ಯಾರಂತ
ಅಂತ ಗೊತ್ತಾಯ್ತಲ್ವಾ, ಅದರಿಂದ ಬೇಗ ಹಾಸ್ಪಿಟಲ್ಗೆ ಹೋಗಿ ಆ ಕಿಲ್ಲರ್ ನ ಶೂಟ್ ಮಾಡಿ ಕೊಂದಾಕ್ತಾಳೆ. ಕಿಲ್ಲರ್ ನ ಕೊಂದ ಖುಷಿಯಲ್ಲಿ ರೂಮ್ಗೆ ಹೋದ ನಂತರ ರೂಮ್ ಮೇಟ್ ಕೊಟ್ಟಂತಹ ಆ ಕಪ್ ಕೇಕ್ ನ ತಿಂದು ನಿದ್ರೆ ಮಾಡ್ತಾಳೆ. ಹಾಗೆ ಬೆಳಿಗ್ಗೆ ಎದ್ದಾಗ ಪುನಃ ಅದೇ ತರ ರಿಪೀಟ್ ಆಗುತ್ತೆ. ಕಿಲ್ಲರ್ ನ ಕೊಂದ ನಂತರ ಇದು ಹೇಗೆ ಸಾಧ್ಯ ಅಂತ ಕನ್ಫ್ಯೂಷನ್ ಅಲ್ಲಿ ರೂಮ್ ಗೆ ಹೋದಾಗ ಪುನಃ ಅವಳ ರೂಮ್ ಮೇಟ್ ಕಪ್ ಕೇಕ್ ನ ಕೊಟ್ಟು ಹ್ಯಾಪಿ ಬರ್ಡೇ ಅಂದಾಗ ಅವಳಿಗೊಂದು ವಿಷಯ ಗೊತ್ತಾಗುತ್ತೆ. ನಿನ್ನೆ ರಾತ್ರಿ ಅವಳ ರೂಮ್ ಮೇಟ್ ಆ ಕಪ್ ಕೇಕ್ ಅಲ್ಲಿ ವಿಷ ಹಾಕಿರ್ತಾಳೆ. ಅದನ್ನ ತಿಂದ ಕಾರಣ ನಮ್ಮ ಹೀರೋಯಿನ್ ಸತ್ತು ಹೋಗಿದ್ದು. ಯಾಕೆ ವಿಷ ಹಾಕಿದ್ದು ಅಂತ ಕೇಳಿದ್ರೆ ರೂಮ್ ಮೇಟ್ ಗೆ ಮತ್ತೆ ನಮ್ಮ ಹೀರೋಯಿನ್ ಗೆ ಸೆಟ್ ಆಗೋದಿಲ್ಲ. ಆಗಾಗ ಜಗಳ ಆಗುತ್ತೆ. ಆದ್ದರಿಂದ ಆ ಕಪ್ ಕೇಕ್ ಅಲ್ಲಿ ವಿಷ ಹಾಕಿ ಕೊಟ್ಟಿದ್ದು. ಅದನ್ನ ತಿಂದ ಕಾರಣ ನಮ್ಮ ಹೀರೋಯಿನ್ ಸತ್ತು ಹೋಗಿದ್ದು. ಅದಲ್ಲದೆ ನಮ್ಮ ಹೀರೋಯಿನ್ ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಇದೇ ರೂಮ್ ಮೇಟ್ ಮಾಸ್ಕ್ ನ ಧರಿಸಿ ಅವಳನ್ನ ಕೊಂದಿದ್ದು. ಆ ವ್ಯಕ್ತಿನ ಕಾಪಾಡಿದ್ದು ಸಹ ಇದೇ ಲೇಡಿ. ಅವಳನ್ನ ಕೊಂದ ನಂತರ ಆ ಮಾಸ್ಕ್ ನ ತಂದು ಆ ವ್ಯಕ್ತಿಯ ಮುಖದಲ್ಲಿ ಇಟ್ಟು ಆ ವ್ಯಕ್ತಿ ಕೊಂದಿದ್ದು ಅಂತ ಪ್ರತಿಬಿಂಬಿಸ್ತಾಳೆ. ಕಾರಣ ಆ ವ್ಯಕ್ತಿ ಅರೆಸ್ಟ್ ಆದ್ರೆ ಇವಳಿಗೆ ಈಸಿಯಾಗಿ ಎಸ್ಕೇಪ್ ಆಗಬಹುದಲ್ವಾ. ಆದ್ರೆ ಟೈಮ್ ಲೂಪ್ ಇಂದ ಪ್ರತಿಯೊಂದು ಕಾರ್ಯ ನಮ್ಮ ಹೀರೋಯಿನ್ ಗೆ ಗೊತ್ತಾಗಿರುತ್ತೆ. ಆದ್ರೆ ಆ ಲೇಡಿಗೆ ಯಾವುದು ನೆನಪಿರೋದಿಲ್ಲ. ಕಾರಣ ಆ ಲೇಡಿ ಲೂಪ್ ಅಲ್ಲಿ ಸಿಕ್ಕಾಕೊಂಡಿರೋದಿಲ್ಲ. ಹಾಗೆ ನಮ್ಮ ಹೀರೋಯಿನ್ ಅವಳೊಂದಿಗೆ ಯಾಕೆ ನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದು ಅಂತ ಕೇಳಿದಾಗ ನಾನ್ ಯಾಕೆ ನಿನ್ನ ಕೊಲ್ಲಬೇಕೆಂದು ಬೈದಾಗ, ಸರಿ ಹಾಗಿದ್ರೆ ಈ ಕಪ್ ಕೇಕ್ ನ ನೀನೇ ತಿನ್ನು ಅಂದಾಗ ಅವಳದಕ್ಕೆ ರೆಡಿ ಇರೋದಿಲ್ಲ. ಹಾಗೆ ಹೀರೋಯಿನ್ ನ ಕೊಲ್ಲೋದಕ್ಕೆ ಆ ಲೇಡಿ ಟ್ರೈ ಮಾಡುವಾಗ ಬೇರೆ ದಾರಿ ಇಲ್ಲದೆ ಅದೇ ಕಪ್ ಕೇಕ್ ನ ಅವಳ ಬಾಯಿಗೆ ಹಾಕಿದ ಕಾರಣ ಬಾಯಿಂದ ರಕ್ತ ಬರುತ್ತೆ. ಅದೇ ನೋವಿಂದ ಕಿರುಚುತ್ತಾ ವಿಂಡೋ ಮುಖಾಂತರ ಕೆಳಗೆ ಹಾರಿದ ಕಾರಣ ಅಲ್ಲೇ ಬಿದ್ದು ಸತ್ತು ಹೋಗ್ತಾಳೆ. ನಂತರ ಕಪ್ ಕೇಕ್ ನ ತಿಂದು ಬೈ ಮಿಸ್ ಆಗಿ ಕೆಳಗೆ ಬಿದ್ದು ಸತ್ತಿದ್ದಾಳೆಂದು ನ್ಯೂಸ್ ಅಲ್ಲಿ ಪ್ಲೇ ಆಗುತ್ತೆ. ಹಾಗೆ ನಮ್ಮ ಹೀರೋಯಿನ್ ಮತ್ತೆ ಹೀರೋ ಊಟ ಮಾಡುವಾಗ ಟೈಮ್ ಲೂಪ್ ನ ಬಗ್ಗೆ ಹೇಳ್ತಾ ಇರ್ತಾಳೆ. ಆ ಫ್ರೆಂಡ್ ನ ಕೊಂದ ನಂತರ ಇನ್ಮೇಲೆ ಲೂಪ್ ರಿಪೀಟ್ ಆಗೋದಿಲ್ಲ ಅಂತ ಪ್ರತಿಯೊಂದು ಕಾರ್ಯಗಳನ್ನ ವಿವರಿಸುತ್ತಾಳೆ. ಹಾಗೆ ಮಾರನೇ ದಿನ ಬೆಳಿಗ್ಗೆ ಎದ್ದಾಗ ಪುನಃ ತನ್ನ ಬಾಯ್ ಫ್ರೆಂಡ್ ನ ರೂಮ್ ಅಲ್ಲಿ ಇರ್ತಾಳೆ. ಇದು ಹೇಗೆ ಸಾಧ್ಯ ಅಂತ ಶಾಕ್ ಆಗಿ ನಿಂತಿರುವಾಗ ಸಾರಿ ನಿನ್ನ ಪ್ರ್ಯಾಂಕ್ ಮಾಡೋದಕ್ಕೆ ನಾನಿನ್ನ ಹೋಟೆಲ್ ಇಂದ ರೂಮ್ ಗೆ ಎತ್ಕೊಂಡು ಬಂದಿದ್ದು. ನೀನು ಜ್ಞಾನ ತಪ್ಪಿದ್ದೆ. ಆಗ ನಾನಿನ್ನ ನನ್ನ ರೂಮ್ ಗೆ ಪ್ರ್ಯಾಂಕ್ ಮಾಡೋಣ ಅಂತ ತಂದಿದ್ದು. ಟೈಮ್ ಲೂಪ್ ಎಂಡ್ ಆಗಿದೆ ಅಂದಾಗ ನಮ್ಮ ಹೀರೋಯಿನ್ ಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಅವರಿಬ್ಬರು ಖುಷಿ ಆಗಿರೋದನ್ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಹೇಗಿತ್ತು ಮೂವಿ? ಸೂಪರ್ ಆಗಿತ್ತಲ್ವಾ? ಸರಿ, ಹಾಗಿದ್ರೆ ಪ್ಲೀಸ್ ಯಾರ್ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.